ಅಬ್ಬರದ ಬ್ಯಾಟಿಂಗ್ನಿಂದಲೇ ಬೌಲರ್ಗಳ ಎದೆಯಲ್ಲಿ ನಡುಕ ಹುಟ್ಟಿಸೋ ರೋಹಿತ್ ಶರ್ಮಾ ಕ್ರೀಸ್ನಲ್ಲಿದ್ದಷ್ಟು ಹೊತ್ತು ಬೌಲರ್ಗಳಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಅಂತ ಟೆರರ್ ಬ್ಯಾಟಿಂಗ್ ಈ ಮುಂಬೈಕರ್ರದ್ದು. 18,000ಕ್ಕೂ ಹೆಚ್ಚು ರನ್, 48 ಶತಕ, 10 ಹಲವು ದಾಖಲೆಗಳು. ವಿಶ್ವ ಕ್ರಿಕೆಟ್ನಲ್ಲಿ ಸದ್ಯ ರೋಹಿತ್ ಲೆಜೆಂಡ್ ಆಗಿ ಗುರುತಿಸಿಕೊಂಡಿದ್ದಾರೆ. ಇಂಥ ರೋಹಿತ್ ಟೀಮ್ ಇಂಡಿಯಾ ಪರ ಆಡಿದ ಮೊದಲ ಪಂದ್ಯದಲ್ಲೇ ಫ್ಲಾಪ್ ಆಗಿದ್ರು. ಈ ಸಂದರ್ಭದಲ್ಲಿ ರೋಹಿತ್ ಅದೃಷ್ಟ ಬದಲಿಸಿದ್ದು ದಿನೇಶ್ ಕಾರ್ತಿಕ್. 2007ರ ವಿಶ್ವಕಪ್ ಟೂರ್ನಿಯ ಸಂದರ್ಭ ಅದು. ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯಕ್ಕೂ ಮುನ್ನ ಅಭ್ಯಾಸದ ವೇಳೆ ದಿನೇಶ್ ಕಾರ್ತಿಕ್ ತಮ್ಮ ಬ್ಯಾಟ್ ಸರಿಯಿಲ್ಲ, ಇದೆಂತ ಬ್ಯಾಟ್ ಎಂದಿದ್ರಂತೆ. ಪಕ್ಕದಲ್ಲಿದ್ದ ರೋಹಿತ್ ಶರ್ಮಾ, ಯಾಕೆ ಬ್ಯಾಟ್ ಸರಿಯಿಲ್ವಾ, ಹಾಗಾದ್ರೆ ನನಗೆ ಕೊಡಿ ಅಂತ ಕೇಳಿದ್ರಂತೆ. ಪಂದ್ಯದ ದಿನ ಅದೇ ಬ್ಯಾಟ್ ಹಿಡಿದು ಕಣಕ್ಕಿಳಿದ ರೋಹಿತ್ ಇಂಟರ್ ನ್ಯಾಷನಲ್ ಕ್ರಿಕೆಟ್ನಲ್ಲಿ ಚೊಚ್ಚಲ ಹಾಫ್ ಸೆಂಚುರಿ ಸಿಡಿಸಿದ್ರು. ಪಂದ್ಯದಲ್ಲಿ ಭಾರತದ ಗೆಲುವಿನ ರೂವಾರಿಯಾದ ರೋಹಿತ್ ಪಂದ್ಯ ಶ್ರೇಷ್ಠ ಗೌರವವನ್ನು ಮುಡಿಗೇರಿಸಿಕೊಂಡ್ರು. ಈ ಕಥೆಯನ್ನ ಸ್ವತಃ ದಿನೇಶ್ ಕಾರ್ತಿಕ್ ಹೇಳಿಕೊಂಡಿದ್ದು, ನನ್ನ ಬ್ಯಾಟ್ಗೂ ಕ್ರೆಡಿಟ್ ಸಿಗಬೇಕು ಎಂದಿದ್ದಾರೆ. ರೋಹಿತ್ ಕೂಡ ಆ ಬ್ಯಾಟ್ ಅದೃಷ್ಟ ಬದಲಾಯಿಸಿತು ಅಂತ ಹೇಳಿಕೊಂಡಿದ್ದಾರೆ.